ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋನಲ್ಲಿ ನಾನು ಕೇಂದ್ರ ಸರ್ಕಾರ ಒಂದು ಹೊಸ ರೂಲ್ಸನ್ನು ಜಾರಿಗೆ ತಂದಿದೆ. ಅದು ಎಲ್ರಿಗೂ, ಕಂಪ್ನಿಗಳಲ್ಲಿ ಕೆಲಸ ಮಾಡೋರ್ಗಾಗ್ಬೋದು ಅಥವಾ ಸಾಮಾನ್ಯ ಜನರಿಗಾಗ್ಬೋದು, ಎಲ್ರಿಗೂ ಕೂಡ ಈ ಒಂದು ರೂಲ್ಸ್ ಅನ್ವಯ ಆಗುತ್ತೆ ಅಂತ ತಿಳಿಸಲಾಗಿದೆ. ಅದ್ರ ಬಗ್ಗೆ ನಾವು ಈ ವಿಡಿಯೋನಲ್ಲಿ ತಿಳ್ಕೊಳ್ಳೋಣ. ಹಾಗೆ ಇನ್ನೊಂದೇನಪ್ಪ ಅಂತಂದರೆ, ನಾಡಿದ್ದು ಬರ್ತಾ ಇರುವಂಥ ಈ ವರ್ಷದ ಮೊದಲ ಚಂದ್ರಗ್ರಹಣ, ಅಂದರೆ ಮಾಮೂಲಿ ಚಂದ್ರಗ್ರಹಣ ಅಲ್ಲ, ಅದು ರಕ್ತ ಚಂದ್ರಗ್ರಹಣ ಅಂತ ಹೇಳ್ತಿದ್ದಾರೆ. ಹಂಗಂತ ಯಾರೂ ಭಯಪಡೋ ಅವಶ್ಯಕತೆ ಇಲ್ಲ. ಚಂದ್ರ ಬಂದು ಇಲ್ಲಿ ರಕ್ತದ ರೀತಿಯಲ್ಲಿ ಕೆಂಪಗೆ ಕಾಣಿಸ್ತಾ ಇರೋದ್ರಿಂದಾಗಿ ಈ ವರ್ಷದ ಮೊದಲ ರಕ್ತ ಚಂದ್ರಗ್ರಹಣ ಅಂತ ಹೇಳ್ತಾ ಇದ್ದಾರೆ. ಇದಕ್ಕೆ ಗುರುಗಳು ಕೂಡ ಹೇಳ್ತಿದ್ದಾರೆ, ಯಾರು ಕೂಡ ರಕ್ತ ಚಂದ್ರಗ್ರಹಣ ಅಂತ ಹೇಳಿ ಎದುರ್ಕೊಳ್ಳೋ ಅವಶ್ಯಕತೆ ಇಲ್ಲ ಅಂತ ಕೂಡ ತಿಳಿಸಿದ್ದಾರೆ. ಹಾಗೆ ಆ ಒಂದು ಗ್ರಹಣದ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ. ಹಾಗೆ ಇನ್ನೊಂದು ಏನಪ್ಪ ಅಂತಂದರೆ, ಹೆಣ್ಮಕ್ಳಿಗೆ ತುಂಬಾ ಪ್ರಿಯವಾಗಿರುವಂಥ ಗೋಲ್ಡು ಇವಾಗ ತಗೊಳ್ಳೋಕ್ಕೆ ಆಗದೆ ಇರೋ ಮಟ್ಟಕ್ಕೆ ಏರಿ ಹೋಗ್ತಾ ಇದೆ. ಸೊ ಅದನ್ನು ಜಾಸ್ತಿ ಆಗ್ತಾ ಇದ್ದಂಗೆ ಅದನ್ನು ಕದಿಯೋಂಥ ಕಳ್ಳರುಗಳು ಕೂಡ ಜಾಸ್ತಿನೇ ಆಗ್ತಿದ್ದಾರೆ. ಸೊ ಇರೋರು ಕೂಡ ಹಾಕೊಳ್ಳೋ ಅವಶ್ಯಕತೆ ಇಲ್ಲ. ಏನೋ ಆಸೆ ಪಟ್ಟು ಚಿಕ್ಕ ಪುಟ್ಟದನ್ನು ತಗೊತಾ ಇದ್ರು ಹೆಣ್ಮಕ್ಳು, ಅದನ್ನು ಕೂಡ ಇವಾಗ ತಗೊಳ್ಳೋದಕ್ಕೆ ಕಷ್ಟ ಆಗ್ತಿದೆ. ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ಹಾಗೆ ಅದರ ರೇಟ್, ಇವತ್ತಿನ ರೇಟು ಏನಿದೆ, ಅದು ಏನಕ್ಕೆ ಇಷ್ಟು ಜಾಸ್ತಿ ಆಗ್ತಿದೆ ಅಂತ ಕೂಡ ತಿಳ್ಕೊಳ್ಳೋಣ. ಫಸ್ಟ್ನೇದಾಗಿ ಏನಂತಂದರೆ, ಆವಾಗಲೇ ನಾನು ಹೇಳಿದ್ನಲ್ಲ, ಕೇಂದ್ರ ಸರ್ಕಾರ ಹೊಸ ರೂಲ್ಸ್ ಒಂದನ್ನು ಜಾರಿಗೆ ತಂದು ಈ ಮೆಸೇಜ್ ಆ್ಯಪ್ಗಳ ಬಗ್ಗೆ ಅಂತ. ಇದು ಆಲ್ರೆಡಿ ಫಸ್ಟೇ ಹೇಳಿತ್ತಂತೆ ಸರ್ಕಾರ, ಆದರೆ ಇವಾಗ ಮಾಡಲೇಬೇಕು ಅಂತ ಹೇಳಿ ಕಂಡೀಷನ್ ಆಗಿ ಒಂದು ರೂಲ್ಸನ್ನು ಜಾರಿಗೆ ತಂದಿದೆಯಂತೆ. ಏನಂತಂದರೆ, ಈ ಮೆಸೇಜ್ ಆ್ಯಪ್ಗಳಿಂದಾಗಿ ಎಷ್ಟೋ ಜನಕ್ಕೆ ಸೈಬರ್ ಕ್ರೈಮ್ ಏನು ಕಳ್ತನ ಆಗ್ತಾ ಇತ್ತು, ಅದನ್ನು ತಡೆಗಟ್ಟೋದಕ್ಕೋಸ್ಕರವಾಗಿ ಕೇಂದ್ರ ಸರ್ಕಾರ ಈ ಒಂದು ಹೊಸ ರೂಲ್ಸ್ನ ಜಾರಿಗೆ ತಂದಿದೆಯಂತೆ. ಈ ವಾಟ್ಸಪ್ಪು ಮೆಸೇಜ್ಗಳಿಗೆ ನಾವೇನು ಮಾಡ್ತೀವಿ, ಫಸ್ಟು ಸಿಮ್ನ ತೊಗೊಂಡು ನಮ್ಮ ಫೋನ್ಗೆ ಹಾಕ್ಕೊತೀವಿ. ಅದರಿಂದ ನಾವು ಆ್ಯಪ್ನ ಇದ್ರೂ ಸರಿ ಇಲ್ಲದೆ ಇದ್ರೂ ಸರಿ ಡೌನ್ಲೋಡ್ ಮಾಡ್ಕೊತೀವಿ, OTP ತೊಗೊತೀವಿ, ಒಂದು ಸರಿ ಇನ್ಸ್ಟಾಲ್ ಮಾಡ್ಕೊಂಡ್ರೆ ಮುಗೀತು. ನೆಕ್ಸ್ಟ್ ನಾವು ಇನ್ನೂ ಒಂದು ಫೋನ್ ತೊಗೊತೀವಿ, ಆ ಫೋನ್ಗೆ ಆ ಸಿಮ್ನ ಚೇಂಜ್ ಮಾಡ್ಕೊಂಡ್ಬಿಡ್ತೀವಿ. ಆದರೆ ಹಳೆ ಫೋನಲ್ಲಿ ನಾವು ಮಾಡಿರೋ OTP ತೊಗೊಂಡು ನಾವು ಇನ್ಸ್ಟಾಲ್ ಮಾಡ್ಕೊಂಡಿರೋಂಥ ವಾಟ್ಸಪ್ದಾಗ್ಬೋದು, ಟೆಲಿಗ್ರಾಮ್ದಾಗ್ಬೋದು, ಆ ಮೆಸೇಜ್ ಏನು ಬರುತ್ತೆ ವಾಟ್ಸಪ್ದೆಲ್ಲ ಅದು ಹಾಗೇ ಇರುತ್ತೆ. ಅದು ಕಂಟಿನ್ಯೂ ಆಗಿ ವರ್ಕ್ ಆಗ್ತಾನೇ ಇರುತ್ತೆ. ಸಿಮ್ ಅದರಲ್ಲಿ ಇರಲ್ಲ ಆ ಫೋನಲ್ಲಿ, ಆದರೂ ಕೂಡ ಅದು ವರ್ಕ್ ಆಗ್ತಾ ಇರುತ್ತೆ. ಸೊ ಇದರಿಂದಾಗಿ ಸೈಬರ್ ಕ್ರೈಮ್ ವಂಚನೆಗಳು ಜಾಸ್ತಿ ಆಗ್ತಿದೆ ಅನ್ನೋ ಕಾರಣಕ್ಕೋಸ್ಕರವಾಗಿ ಏನು ಮಾಡ್ತಿದೆ ಕೇಂದ್ರ ಸರ್ಕಾರ, ಈ ಒಂದು ಹೊಸ ರೂಲ್ಸನ್ನು ಜಾರಿಗೆ ತಂದಿದೆ. ಅದೇನು ಅಂತಂದರೆ, ಸಿಮ್ ಬೈಂಡಿಂಗ್ ನಿಯಮ ಅಂತ ಹೇಳಿ. ಅಂದರೆ ಒಂದು ಸರಿ ಲಾಗಿನ್ ಆಗಿ ಆ ಒಂದು ಫೋನ್ಗೆ ಆ ಸಿಮ್ ಹಾಕಿದ ಮೇಲೆ ಆ ಫೋನಲ್ಲಿ ಅಷ್ಟೇ ಅದು ವರ್ಕ್ ಆಗುತ್ತೆ. ನೆಕ್ಸ್ಟು ಇನ್ನೊಂದು ಫೋನ್ಗೆ ನೀವು ತೊಗೊಂಡು ಹಾಕಿದ್ರಿ ಅಂತಂದರೆ, ಈ ಹಳೆ ಫೋನಲ್ಲಿ ನೀವು ಫಸ್ಟು ಸಿಮ್ ಇನ್ಸರ್ಟ್ ಮಾಡಿರ್ತೀರಲ್ಲ, ಆ ಫೋನಲ್ಲಿ ಅದು ವರ್ಕ್ ಆಗಲ್ಲ ಅಂತ ತಿಳಿಸಿದ್ದಾರೆ. ಇದರಿಂದ ಸೈಬರ್ ಕ್ರೈಮ್ ವಂಚನೆಯನ್ನು ತಡಿಬೋದು ಅಂತೇಳಿ ಕೇಂದ್ರ ಸರ್ಕಾರ ಈ ಒಂದು ರೂಲ್ಸನ್ನು ಜಾರಿಗೆ ತಂದಿದ್ದೀವಿ ಅಂತ ಹೇಳ್ತಾ ಇದೆ. ಹಾಗೆ ಇನ್ನೊಂದು ಏನಂತಂದರೆ, ಈ ವರ್ಕಿಂಗ್ ಅಂದರೆ ಟೆಕ್ ಕಂಪ್ನಿಗಳೆಲ್ಲ ಇರ್ತಾವಲ್ಲ, ಅವರೆಲ್ಲ ಬಂದು 6 ಅವರ್ಗೆ ಒಂದು ಸರಿ ಅಪ್ಡೇಟ್ ಮಾಡ್ಕೋಬೇಕು ಅಂತ ಕೂಡ ತಿಳಿಸ್ತಿದ್ದಾರೆ. ಇದು ಟೆಕ್ ಕಂಪ್ನಿಗಳಿಗೆ ತುಂಬ ಕಷ್ಟ ಆಗ್ತಾ ಇದೆ. ಯಾಕಂದರೆ ಮೊಬೈಲಲ್ಲಿ ಸಿಮ್ ಇನ್ಸರ್ಟ್ ಮಾಡಿರ್ತಾರೆ, ಲ್ಯಾಪ್ಟಾಪಲ್ಲಿ ವರ್ಕ್ ಮಾಡ್ತಾರೆ. ಅದು ಪದೇ 6 ಅವರ್ಗೆ ಒಂದು ಸರಿ ಅಪ್ಡೇಟ್ ಮಾಡಬೇಕು ಅಂದರೆ, ಅದು ಸ್ಕ್ಯಾನ್ ಮಾಡಬೇಕು ಅಂತಂದರೆ ಕಷ್ಟ ಆಗುತ್ತೆ ಅನ್ನೋದಕ್ಕೋಸ್ಕರವಾಗಿ ಅವರು ಇದ್ರ ಬಗ್ಗೆ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರಂತೆ. ಸೊ ಆದರೂ ಕೂಡ ಈ ಒಂದು ವಂಚನೆ ಏನಾದರೂ ಮಾಡಿ ತಡಿಲೇಬೇಕು ಅನ್ನೋದಕ್ಕೋಸ್ಕರವಾಗಿ ಈ ಒಂದು ಹೊಸ ರೂಲ್ಸನ್ನು ಜಾರಿಗೆ ತಂದಿರೋದ್ರಿಂದಾಗಿ ಸರ್ಕಾರ ಅವ್ರಿಗೆ ಹೇಳ್ತಾ ಇದೆ, ಇದನ್ನು ಫಾಲೋ ಮಾಡಲೇಬೇಕು, ಮಾಡಿಲ್ಲ ಅಂತಂದರೆ ಇದ್ರ ಬಗ್ಗೆ ನಿಮ್ಮ ಮೇಲೆ ಆ್ಯಕ್ಷನ್ ತೊಗೋಬೇಕಾಗತ್ತೆ ಅಂತ ಕೂಡ ತಿಳಿಸ್ತಾ ಇದೆ. ಸೊ ಸಾಮಾನ್ಯ ಬಿಸ್ನೆಸ್ ಮಾಡೋರಿಗೆಲ್ಲ ಸ್ವಲ್ಪ ಕಷ್ಟನೇ ಆಗ್ಬೋದು. ಆದರೆ ಇದು ಒಂದು ಕ್ರೈಮ್ನ ತಡೆಯೋದಕ್ಕೆ ಲಕ್ಷಾಂತರ ರೂಪಾಯಿ, ಕೋಟ್ಯಾಂತರ ರೂಪಾಯಿ ವಂಚನೆ ಆಗ್ತಾ ಇರೋದನ್ನ ನಾವು ಪ್ರತಿ ಸರಿ ನೋಡ್ತಾನೆ ಇರ್ತೀವಿ. ಸೊ ಇದನ್ನು ತಡೆಯೋದಕ್ಕೋಸ್ಕರವಾಗಿ ಕೇಂದ್ರ ಸರ್ಕಾರ ಈ ಒಂದು ರೂಲ್ಸನ್ನು ಜಾರಿಗೆ ತಂದಿದೆಯಂತೆ. ಇದ್ರ ಬಗ್ಗೆ ನಿಮ್ಗೇನು ಅನಿಸುತ್ತೆ? ನಿಮಗೆ ತೊಂದರೆ ಆಗುತ್ತೋ ಇಲ್ಲ ನಿಮಗೆ ಇದ್ರ ಬಗ್ಗೆ ಖುಷಿ ಅನಿಸುತ್ತೋ ಗೊತ್ತಿಲ್ಲ. ಹಾಗೆ ಇನ್ನೊಂದೇನಂತಂದರೆ, ಇಸ್ರೇಲು ಮತ್ತು ಇರಾನ್ ಎರಡೂ ಕೂಡ ಯುದ್ಧನ ಸ್ಟಾರ್ಟ್ ಮಾಡಿ, ಅದ್ರ ಜೊತೆಗೆ ಅಮೇರಿಕಾ ಸ್ಟಾರ್ಟ್ ಮಾಡಿದೆ, ದುಬೈ ಮೇಲೆಲ್ಲ ಕೂಡ ಎಲ್ಲ ಕಡೆ ಅಟ್ಯಾಕ್ ಆಗ್ತಾ ಇದೆ. ಇದರಿಂದಾಗಿ ಒಂದೊಂದೇ ದೇಶಗಳು ಸೇರ್ಕೊಂಡು ಯುದ್ಧ ಸ್ಟಾರ್ಟ್ ಆಗಿದ್ದರಿಂದಾಗಿ ಫಸ್ಟೇ ಗೋಲ್ಡ್ ರೇಟು ತುಂಬಾ ಹೈ ಆಗ್ತಾ ಇತ್ತು. ಯಾರು ಕೂಡ ತಗೊಳ್ಳೋದೇ ಕಷ್ಟ ಆಗ್ತಾ ಇತ್ತು. ಅದರಲ್ಲಿ ಇವೆರಡು ದುಬೈ ಎಲ್ಲ ಕೂಡ ಇದಾಗಿರೋದ್ರಿಂದ, ಯುದ್ಧ ಮಾಡ್ತಿರೋದ್ರಿಂದಾಗಿ ಗೋಲ್ಡ್ ರೇಟ್ ತುಂಬಾ ಅಂದರೆ ತುಂಬ ದುಬಾರಿಯಾಗಿದೆ. ಯಾರು ಕೂಡ ತಗೊಳ್ಳೋ ಅವಶ್ಯಕತೆಯೇ ಇಲ್ಲ. ಬೇರೆ ದೇಶದಲ್ಲಿ ಯುದ್ಧ ಆದರೆ ನೋಡಿ, ಸುತ್ತಮುತ್ತ ನಮ್ಗೆ ಎಲ್ಲರಿಗೂ ಕೂಡ ಇದರಿಂದ ಎಷ್ಟು ಎಫೆಕ್ಟ್ ಆಗುತ್ತೆ ಅಂತ ಗೊತ್ತಾಗ್ತಿದೆ. ಅದು ಮೊದಲು ಗೊತ್ತಾಗ್ತಾ ಇರಲಿಲ್ವೇನೋ, ಇವಾಗ ಇಂಟರ್ನೆಟ್ ಕಾಲ ಆಗಿರೋದ್ರಿಂದಾಗಿ ಎಲ್ಲರಿಗೂ ಗೊತ್ತಾಗ್ತಿದೆ ಎಲ್ಲಿ ಏನಾದರೆ ಹೆಂಗೆ ಎಫೆಕ್ಟ್ ನಮಗೂ ಆಗುತ್ತೆ ಅನ್ನೋದು. ಬರೀ ಚಿನ್ನದ ರೇಟ್ ಮಾತ್ರ ಜಾಸ್ತಿ ಆಗ್ತಿಲ್ಲ, ಬೇರೆ ವಸ್ತುಗಳ ರೇಟ್ ಕೂಡ ಜಾಸ್ತಿ ಆಗುತ್ತೆ. ಅದರ ಜೊತೆಗೆ ನಮಗೆ ಪೆಟ್ರೋಲ್ ಡೀಸೆಲ್ ರೇಟ್ ಕೂಡ ಚಿನ್ನದ ಜೊತೆಯಲ್ಲೇ ರೇಟ್ ಜಾಸ್ತಿ ಆಗ್ತಾ ಇದೆ. ಸೊ ಇದು ನಮ್ಮ ದೇಶಕ್ಕೆ ಇನ್ನೊಂದು, ನಮ್ಮ ದೇಶ ನಮಗೆ ಎಲ್ಲರಿಗೂ ಕೂಡ ಸೇರಿ ಹೊರೆ ಆಗ್ತಾ ಇರೋವಂಥದ್ದು. ಹಾಗೆ ಇವತ್ತಿನ ಗೋಲ್ಡ್ ರೇಟ್ ಹೇಗಿದೆ ಅಂತಂದರೆ, ಒಡವೆಗಳನ್ನ ಮಾಡಿಸ್ತೀವಲ್ವ ನಾವು, ಅದ್ರದ್ದು 22 ಕ್ಯಾರೆಟ್ ಅಂತ ಹೇಳ್ತೀವಿ, ಅದ್ರದ್ದು ರೇಟ್ ಬಂದು ನಮಗೆ 16,088 ರೂಪಾಯಿ ಇದೆ 1 ಗ್ರಾಮ್ಗೆ.
16,088 ಇದೆ. ಹಾಗೆ 24 ಕ್ಯಾರೆಟ್ ಏನಾದರೂ ಆಯ್ತಂದರೆ 17,400 ಸಮಥಿಂಗ್ ಏನೋ ಬರ್ತಾ ಇದೆ. ಅದು ಸಾಯಂಕಾಲವರೆಗೂ ಕೂಡ ಚೇಂಜಸ್ ಆಗ್ತಾನೇ ಇರುತ್ತೆ. ಸೊ ಇಷ್ಟುವರೆಗೂ ನಮಗೆ ಏರಿಕೆ ಆಗ್ತಿದೆ ಅಂದರೆ ಯಾರೂ ಕೂಡ ತಗೊಳ್ಳೋಕ್ಕೂ ಆಗ್ತಿಲ್ಲ. ಆದರೆ ತಗೊಳ್ಳೋರು ಯಾರಪ್ಪ ಇಲ್ಲಿ ಅಂತಂದರೆ, ನಮ್ಮ ಹತ್ರ ಇರೋದನ್ನ ಅಲ್ಪ ಸ್ವಲ್ಪ ಏನಾದರೂ ಹಾಕ್ಕೊಂಡು ಖುಷಿ ಪಡ್ತೀವಿ, ಹೊರ್ಗಡೆ ಹೋಗ್ತೀವಿ ಅಂತಂದರೆ ಕಳ್ಳರುಗಳು ತಗೊಳ್ಳೋದಕ್ಕೆ ರೆಡಿ ಇರ್ತಾರೆ ನಮ್ಮ ಹತ್ರದಿಂದ. ಆದಷ್ಟು ಹುಷಾರಾಗಿರಿ. ಗೋಲ್ಡ್ ರೇಟ್ ಜಾಸ್ತಿ ಆಗ್ತಿದ್ದಂಗೆ ನಮ್ಮ ಫ್ರೆಂಡ್ಸ್ಗಳು ತುಂಬಾ ಜಾಸ್ತಿ ಆಗ್ತಾ ಇರ್ತಾರೆ, ಫಾಲೋವರ್ಸ್ ಅಂತ ಹೇಳ್ಬೋದು ಅವ್ರನ್ನೆಲ್ಲನೂ. ಇನ್ನು ಈ ವರ್ಷ ಮೊದಲನೇ ಬಾರಿಗೆ ಆಗ್ತಾ ಇರುವಂಥ ಚಂದ್ರಗ್ರಹಣದ ಬಗ್ಗೆ ತಿಳ್ಕೊಳ್ಳೋಣ. ಇದು ಬಂದು ರಕ್ತ ಚಂದ್ರಗ್ರಹಣ ಅಂತ ಹೇಳ್ತಿದ್ದಾರೆ. ಸೊ ಇದು ರಕ್ತ ಅಂದಿದ ತಕ್ಷಣ ಯಾರೂ ಭಯ ಪಡೋ ಅವಶ್ಯಕತೆ ಇಲ್ಲ. ಯಾಕಂದರೆ ಚಂದ್ರ ಬಂದು ತುಂಬ ಕೆಂಪಾಗಿ ರಕ್ತದ ಬಣ್ಣದಲ್ಲಿ ಕಾಣಿಸ್ತಾ ಇದ್ದಾನೆ. ಅದಕ್ಕೋಸ್ಕರವಾಗಿ ರಕ್ತ ಚಂದ್ರಗ್ರಹಣ ಅಂತ ಕರಿತಾ ಇದ್ದೀವಿ. ಯಾರೂ ಭಯ ಪಡಬೇಡಿ ಅಂತ ಎಲ್ಲ ಗುರುಗಳು ತಿಳಿಸ್ತಾ ಇದ್ದಾರೆ. ಸೊ ಈ ಒಂದು ಟೈಮಲ್ಲಿ ಸಾಮಾನ್ಯ ಜನರಾಗಿರುವಂಥ ನಾವು ಏನು ಮಾಡಬೇಕು ಅಂತಂದರೆ, ಗ್ರಹಣ ಟೈಮಲ್ಲಿ ಯಾರೂ ಕೂಡ ಊಟ ಮಾಡಬೇಡಿ. ಗ್ರಹಣಕ್ಕೆ ಮುಂಚೆನೇ ಊಟ ಮಾಡಿ. ಆ ಒಂದು ಗ್ರಹಣ ಟೈಮ್ ಏನು ಬರುತ್ತೆ ಆ ಟೈಮಲ್ಲಿ ನೀವು ದೇವ್ರ ಧ್ಯಾನವನ್ನು ಮಾಡಿ ಅಂತ ಹೇಳ್ತಾ ಇದ್ದಾರೆ. ಸೊ ನಿಮಗೆ ಯಾವ ದೇವ್ರ ಮಂತ್ರ ಬರುತ್ತೆ, ನೀವು ಪೂಜೆ ಮಾಡುವಾಗ ಪ್ರತಿದಿನ ಏನು ಮಂತ್ರ ಹೇಳ್ತೀರೋ ಅದೇ ಮಂತ್ರವನ್ನು ನಿಮಗೆ ಗೊತ್ತಿರೋದನ್ನ ಜಪಿಸಿ ಅಂತ ಹೇಳ್ತಾ ಇರೋದು. ಈ ಒಂದು ಜಪ ಮಾಡೋ ಟೈಮಲ್ಲಿ ಏನಪ್ಪ ಅಂತ ಹೇಳ್ತಾ ಇದ್ದಾರೆ ಗುರುಗಳು ಅಂದರೆ, ನೀವು ಬೇರೆ ಟೈಮಲ್ಲಿ ನೀವು ದೇವ್ರ ಹತ್ರ ಏನು ಪ್ರೇಯರ್ ಮಾಡ್ತೀರಾ ಅದನ್ನು 1 ಸರಿ ಹೇಳ್ತಿರೋ 10 ಸರಿ ಹೇಳ್ತಿರೋ ಆ ಪ್ರೇಯರ್ನ ಹೇಳೋ ಬದಲು ನೀವು ಈ ಒಂದು ಗ್ರಹಣ ಟೈಮಲ್ಲಿ ನೀವು ಏನಾದರೂ ನೀವು ಅಂದ್ಕೊಂಡಿರ್ತೀರ, ಎಷ್ಟೋ ದಿನದಿಂದ ಯಾವುದೋ ಒಂದು ಕೆಲಸ ಆಗಿರಲ್ಲ, ನೀವು ಅಂದ್ಕೊಂಡಿರೋದು ಮಕ್ಕಳ ಬಗ್ಗೆನೋ ಏನಾದರೂ ಒಂದು ಕೆಲಸ ಆಗಿರಲ್ಲ ಅಂದ್ಕೊಳ್ಳಿ. ಆ ಕೆಲಸ ಏನಾದರೂ ಆಗಬೇಕು ಅಂತಂದರೆ ನೀವು ವರ್ಷ ಪೂರ್ತಿ ಮಾಮೂಲಿ ಟೈಮಲ್ಲಿ ಪೂಜೆ ಮಾಡೋದಕ್ಕಿಂತ ಈ ಒಂದು ಗ್ರಹಣ ಟೈಮಲ್ಲಿ ಪೂಜೆ ಮಾಡೋದ್ರಿಂದ ತುಂಬ ಫಲಿಸುತ್ತೆ ನಿಮಗೆ ಅಂತ ಹೇಳಿ ಗುರುಗಳೆಲ್ಲರೂ ಕೂಡ ತಿಳಿಸ್ತಾ ಇದ್ದಾರೆ. ಸೊ ನೀವು ಕೂಡ ಮನೆಯಲ್ಲಿ ಗ್ರಹಣ ಟೈಮಲ್ಲಿ ದೇವ್ರ ಜಪವನ್ನು ಮಾಡಿ. ಸೊ ಇನ್ನೊಂದು ಏನಂತಂದರೆ, ಗ್ರಹಣ ಟೈಮಲ್ಲಿ ಊಟ ಮಾಡಬಾರ್ದಂತೆ. ಗ್ರಹಣ ಆದಮೇಲೆ ಮನೆಯನ್ನೆಲ್ಲ ಶುದ್ಧ ಮಾಡಿ ಕ್ಲೀನ್ ಮಾಡಿಬಿಟ್ಟು ಆಮೇಲೆ ಹೊಸ್ದಾಗಿ ಅಡುಗೆ ಮಾಡ್ಕೊಂಡು ಊಟ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಈ ಒಂದು ಗ್ರಹಣ ಸ್ಟಾರ್ಟ್ ಆಗೋವಂಥ ಟೈಮ್ ಬಂದು 2 ಗಂಟೆಯಿಂದನೇ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಇನ್ನೂ ಸ್ವಲ್ಪ ಜನ ಬಂದು 3 ಗಂಟೆಯಿಂದ ಅಂತ ಹೇಳ್ತಾ ಇದ್ದಾರೆ. ಅದು ಹೆಂಗೆ ಅಂತಂದರೆ, ನಮ್ಮ ಭಾರತಕ್ಕೆ ಗೋಚರ ಆಗೋ ಟೈಮ್ ಬಂದು 3 ಗಂಟೆ ಮೇಲಿದೆ ಅಂತ ಹೇಳ್ತಾ ಇದ್ದಾರೆ. ಆದರೆ ಅದು ಸ್ಟಾರ್ಟ್ ಆಗೋದು ಬಂದು 11 ಗಂಟೆಯಿಂದನೇ ಸ್ಟಾರ್ಟ್ ಆಗುತ್ತೆ. ಬೇರೆ ಕಡೆಯಿಂದ ಅಂದರೆ ತಿರುಗಿ ಬರಬೇಕಾದ್ರೆ ನಮಗೆ ಅಷ್ಟು ಗಂಟೆಗೆ ಕಾಣಿಸ್ಕೊಳ್ಳುತ್ತೆ ಅಂತ ತಿಳಿಸ್ತಾ ಇದ್ದಾರೆ. ಸೊ ಇದು ಬಂದು 6:30ವರೆಗೂ ಕೂಡ ನಮಗೆ ಈ ಒಂದು ಗ್ರಹಣದ ಇರುತ್ತೆ. 6:30ಗೆ ಮುಕ್ತಾಯ ಆಗುತ್ತೆ ಅಂತ ತಿಳಿಸ್ತಿದ್ದಾರೆ. 6:30 ಆದಮೇಲೆ ನೀವು ಎಲ್ಲ ಸ್ವಚ್ಛತೆ ಕಾರ್ಯನ ಮಾಡಿ ಮನೆಯಲ್ಲಿ ಅಡುಗೆ ಮಾಡಿ ಊಟ ಮಾಡ್ಬೋದು ಅಂತ ತಿಳಿಸ್ತಾ ಇದ್ದಾರೆ. ಈ ಒಂದು ವಿಡಿಯೋ ಬಗ್ಗೆ ನಿಮಗೆ ಏನು ಅನಿಸ್ತು ನನ್ನ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸೋದನ್ನ ಮರಿಬೇಡಿ. ಹಾಗೆ ನಮಗೆ ತಿಳಿದಿದ್ದನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ನಿಮ್ಗೆ ಏನು ಅನಿಸ್ತೆ ನನ್ನ ದಯವಿಟ್ಟು ಕಮೆಂಟಲ್ಲಿ ಹಾಕೋದನ್ನ ಮರಿಬೇಡಿ. ಥ್ಯಾಂಕ್ ಯು.